ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಜನಕರಾಜನು ವಿಶ್ವಾಮಿತ್ರರನ್ನು ರಾಮಲಕ್ಷ್ಮಣರನ್ನು ಸತ್ಕರಿಸಿ ಅವರಿಗೆ ತನ್ನ ಅರಮನೆಯಲ್ಲಿದ್ದ ಧನುಸ್ಸಿನ ಇತಿಹಾಸವನ್ನು, ಸೀತಾ ಪ್ರಾಪ್ತಿಯ ವಿಷಯವನ್ನು ತಿಳಿಸಿ, ರಾಮನು ಧನುಸ್ಸಿನ ಶಿಂಜಿನಿಯನ್ನು ಸೆಳೆದು ಕಟ್ಟಿದರೆ ಸೀತೆಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಹೇಳಿದುದು ಎಂಬ 66ನೆಯ ಸರ್ಗಕ್ಕೆ ಸ್ವಾಗತ. ತತಃ ಪ್ರಭಾತೆ ವಿಮಲೆ ಕೃತಕರ್ಮ ನರಾಧಿಪಃ ವಿಶ್ವಾಮಿತ್ರಂ ಮಹಾತ್ಮಾನಮಾಜುಹಾವ ಸರಾಘವಂ. ರಾತ್ರಿಯು ಕಳೆದು ನಿರ್ಮಲವಾದ ಸುಪ್ರಭಾತವಾಗಲು ಜನಕರಾಜನು ಪ್ರಾತಃ ಸಂಧ್ಯಾವಂದನಾದಿಗಳನ್ನು ಮುಗಿಸಿ ಮಹಾತ್ಮರಾದ ವಿಶ್ವಾಮಿತ್ರರಿಗೆ ರಾಮ ಲಕ್ಷ್ಮಣರ ಸಮೇತರಾಗಿ ಅರಮನೆಗೆ ಆಗಮಿಸುವಂತೆ ಆಹ್ವಾನವನ್ನು ಕೊಟ್ಟನು. ಜನಕರಾಜನ ಆಹ್ವಾನವನ್ನು ಸ್ವೀಕರಿಸಿ ರಾಮ ಲಕ್ಷ್ಮಣರೊಡಗೂಡಿ ಅರಮನೆಗೆ ಬಂದ ವಿಶ್ವಾಮಿತ್ರರನ್ನು ಮಹಾರಾಜನಾದ ಜನಕನು ಪರಿವಾರದೊಡನೆ ಆದರದಿಂದ ಸ್ವಾಗತಿಸಿ ವಿದ್ಯುಕ್ತವಾದ ರೀತಿಯಲ್ಲಿ ಮೊದಲು ವಿಶ್ವಾಮಿತ್ರರನ್ನು, ಅನಂತರ ರಾಮ ಲಕ್ಷ್ಮಣರನ್ನು ಸತ್ಕರಿಸಿ ಹೇಳಿದನು. ಪೂಜ್ಯರೇ, ನಿಮಗೆ ಸ್ವಾಗತವನ್ನು ಬಯಸುತ್ತೇನೆ. ನಾನು ನಿಮಗಾಗಿ ಯಾವ ಕಾರ್ಯ ಮಾಡಬೇಕು ಎಂಬುದನ್ನು ದಯೆಯಿಟ್ಟು ಆಜ್ಞಾಪಿಸಿರಿ. ನಾನು ನಿಮ್ಮ ಆಜ್ಞಾ ನಿರ್ವಹಣೆಗೆ ಸಿದ್ಧನಾಗಿದ್ದೇನೆ. ಮಹಾತ್ಮನಾದ ಜನಕನ ಕೋರಿಕೆಗೆ ವಾಕ್ಯ ವಿಶಾರದರಾದ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರು ಹೇಳಿದರು. ಜನಕರಾಜ, ಈ ಇಬ್ಬರು ಕುಮಾರರು ಕ್ಷತ್ರಿಯರು, ದಶರಥನ ಮಕ್ಕಳು. ತಮ್ಮ ಭುಜಬಲ ಪರಾಕ್ರಮಗಳಿಂದ ಲೋಕ ಪ್ರಸಿದ್ಧರಾಗಿದ್ದಾರೆ. ನಿನ್ನಲ್ಲಿರುವ ಶ್ರೇಷ್ಠವಾದ ಧನುಸ್ಸನ್ನು ಇವರಿಗೆ ತೋರಿಸು. ಅದರ ದರ್ಶನದಿಂದ ಈ ರಾಜಕುಮಾರರ ಇಚ್ಛೆಯು ಪೂರ್ಣವಾದಂತಾಗುತ್ತದೆ. ಅನಂತರ ಇವರು ತಮ್ಮ ಇಚ್ಛೆಯಿದ್ದೆಡೆಗೆ ಪ್ರಯಾಣ ಮಾಡುತ್ತಾರೆ. ವಿಶ್ವಾಮಿತ್ರರ ಈ ಮಾತನ್ನು ಕೇಳಿ ಜನಕನು ಹೇಳಿದನು. ಮಹರ್ಷಿಗಳೇ, ಈ ಧನುಸ್ಸಿನ ಇತಿಹಾಸವನ್ನು ಮತ್ತು ಈ ಧನುಸ್ಸು ಇಲ್ಲಿರುವ ಕಾರಣವನ್ನು ವಿವರಿಸಿ ಹೇಳುವೆನು, ಕೇಳಿರಿ. ನಿಮಿ ಚಕ್ರವರ್ತಿಯಿಂದ 6ನೆಯವನಾದ ದೇವರಾತನೆಂದು ಪ್ರಸಿದ್ಧನಾದ ರಾಜನಿದ್ದನು. ಮಹಾತ್ಮನಾದ ದೇವರಾತನ ಕೈಯಲ್ಲಿ ದೇವತೆಗಳಿಂದ ನಿಕ್ಷೇಪ ರೂಪವಾಗಿ ಈ ಧನುಸ್ಸು ಇಡಲ್ಪಟ್ಟಿತು. ಹಿಂದೆ ದಕ್ಷಯಾಗದ ಧ್ವಂಸ ಕಾಲದಲ್ಲಿ ಮಹಾಪರಾಕ್ರಮಿಯಾದ ರುದ್ರನು ಈ ಧನುಸ್ಸನ್ನು ಲೀಲೆಯಿಂದ ಸ್ವಲ್ಪವೂ ಶ್ರಮವಿಲ್ಲದೆ ಬಗ್ಗಿಸಿ ಹಿಡಿದು ರೋಷಾವಿಷ್ಟನಾಗಿ ದೇವತೆಗಳಿಗೆ ಹೇಳಿದನು. ಯಾವ ಕಾರಣದಿಂದ ನೀವು ಯಜ್ಞದಲ್ಲಿ ನನ್ನ ಹವಿರ್ಭಾಗವನ್ನು ನನಗೆ ಸಿದ್ಧ ಮಾಡಿ ಕೊಡಲಿಲ್ಲವೋ ಅದೇ ಕಾರಣದಿಂದಾಗಿ ಪೂಜನೀಯವಾದ ನಿಮ್ಮ ಶಿರಸ್ಸುಗಳನ್ನು ಈ ಧನುಸ್ಸಿನಿಂದ ಭೇದಿಸಿ ಬಿಡುತ್ತೇನೆ. ಹೀಗೆ ಹೇಳುತ್ತಾ ರುದ್ರನು ರೌದ್ರಾವೇಶದಿಂದ ನಿಂತೊಡನೆಯೇ ದೇವತೆಗಳು ಭೀತರಾದರು. ದೀನರಾದ ದೇವತೆಗಳು ಶಿವನನ್ನು ನಾನಾ ವಿಧವಾದ ಸ್ತೋತ್ರಗಳಿಂದ ಪ್ರಸನ್ನನನ್ನಾಗಿ ಮಾಡಿದರು. ಅದರಿಂದ ರುದ್ರನು ಪ್ರಸನ್ನನಾಗಿ ದೇವತೆಗಳ ವಿಷಯದಲ್ಲಿ ಪರಮ ಪ್ರೀತನಾಗಿ ಈ ಮಹಾಧನುಸ್ಸನ್ನು ಮಹಾತ್ಮರಾದ ಅವರಿಗೆ ಕೊಟ್ಟುಬಿಟ್ಟನು. ಧನುಸ್ಸುಗಳಲ್ಲಿಯೇ ರತ್ನಪ್ರಾಯವಾದ ಈ ಧನುಸ್ಸನ್ನು ದೇವತೆಗಳು ತಮ್ಮ ಪೂರ್ವಜನಾದ ದೇವರಾತನಲ್ಲಿ ನಿಕ್ಷೇಪ ರೂಪವಾಗಿ ಇಟ್ಟರು. ಪೂಜ್ಯರೇ, ಒಮ್ಮೆ ನಾನು ಚಯನಾರ್ಥವಾಗಿ ಭೂಮಿಯನ್ನು ಶೋಧಿಸುವ ಸಲುವಾಗಿ ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದಾಗ ನೇಗಿಲಿನ ಗುಳಕ್ಕೆ ಸಿಕ್ಕಿ ಒಂದು ಹೆಣ್ಣು ಮಗುವು ಹೊರಬಂದಿತು. ಅವಳಿಗೆ ಸೀತೆಯೆಂದು ನಾಮಕರಣ ಮಾಡಿ ನನ್ನ ಮಗಳೆಂದೇ ಭಾವಿಸಿ ಸಾಕಿದೆನು. ಅಯೋನಿಜೆಯಾದ ಇವಳಿಗೆ ವೀರ್ಯ ಶುಲ್ಕದ ಮೂಲಕವಾಗಿ ವಿವಾಹ ಮಾಡಬೇಕೆಂದಿರುವೆನು. ಅಂದರೆ ಈ ಶಿವಧನುಸ್ಸನ್ನು ಮೇಲೆತ್ತಿ ಹೆದೆಯೇರಿಸಿ ಯಾರು ಅತುಲವಾದ ಪರಾಕ್ರಮ ತೋರುವರೋ ಅವರಿಗೆ ಮಾತ್ರವೇ ಈ ಸೀತೆಯನ್ನು ಕೊಟ್ಟು ಮದುವೆ ಮಾಡಬೇಕೆಂದಿರುವೆನು. ಮುನಿಪುಂಗವರೇ, ಭೂಮಿಯಲ್ಲಿ ಉತ್ಪನ್ನಳಾಗಿ ಪ್ರವರ್ಧಮಾನಳಾಗುತ್ತಿರುವ ನನ್ನ ಮಗಳಾದ ಸೀತೆಯನ್ನು ಮದುವೆ ಮಾಡಿಕೊಳ್ಳುವ ಸಲುವಾಗಿ ಅನೇಕ ರಾಜರು ನನ್ನ ಬಳಿಗೆ ಬಂದು ಪ್ರಸ್ತಾಪಿಸಿದರು. ಅವರೆಲ್ಲರಿಗೂ ನಾನು ಈ ಸೀತೆಯು ವೀರ್ಯ ಶುಲ್ಕಳೆಂದು, ಅತುಲ ಪರಾಕ್ರಮವಿರುವವನಿಗೆ ಮಾತ್ರವೇ ನಾನಿವಳನ್ನು ಮದುವೆ ಮಾಡಿಕೊಡುವೆನೆಂದು ಸ್ಪಷ್ಟವಾಗಿ ಹೇಳಿದೆನು. ಅನಂತರ ಎಲ್ಲ ರಾಜರುಗಳು ಒಟ್ಟಾಗಿ ಮಿಥಿಲಾ ಪಟ್ಟಣಕ್ಕೆ ಬಂದು ವೀರ್ಯ ಶುಲ್ಕದಷ್ಟು ವಿಷಯವಾಗಿ ಜಿಜ್ಞಾಸೆ ಮಾಡತೊಡಗಿದರು. ಹಾಗೆ ಜಿಜ್ಞಾಸೆ ನಡೆಸುತ್ತಿರುವಾಗ ನಾನು ಶೈವ ಧನುಸ್ಸನ್ನು ತರಿಸಿಟ್ಟೆನು. ಅದನ್ನೆತ್ತಿ ಶಿಂಜಿನಿಯನ್ನು ಸೆಳೆದು ಹೆದೆಯೇರಿಸಿ ಬಾಣವನ್ನು ಧನುಸ್ಸಿಗೆ ಸಂಯೋಜಿಸುವುದೇ ಶುಲ್ಕವೆಂದು ನಿಶ್ಚಯಿಸಲಾಯಿತು. ವೀರ್ಯ ಶುಲ್ಕವನ್ನು ಕೊಡಲು ಯತ್ನಿಸಿದ ರಾಜಕುಮಾರರು ಈ ಶೈವ ಧನುಸ್ಸನ್ನು ಹಿಡಿದುಕೊಳ್ಳುವುದಕ್ಕಾಗಲಿ ಮೇಲೆತ್ತುವುದಕ್ಕಾಗಲಿ ಅಲುಗಾಡಿಸುವುದಕ್ಕಾಗಲಿ ಸಮರ್ಥರಾಗಲಿಲ್ಲ. ಆಗ ನಾನು ಆ ಪರಾಕ್ರಮಿಗಳನ್ನು ಅಲ್ಪ ಪರಾಕ್ರಮಿಗಳೆಂದು ನಿಶ್ಚಯಿಸಿ
ಸೀತೆಯನ್ನು ಕೊಟ್ಟು ಮದುವೆ ಮಾಡುವ ಸಾಧ್ಯತೆ ಇಲ್ಲವೆಂದು ಅವರಿಗೆ ಹೇಳಿ ಕಳುಹಿಸಿದನು. ಆದರೆ ವಿಷಯವು ಅಲ್ಲಿಗೆ ಮುಗಿಯಲಿಲ್ಲ. ಮುಂದಾದುದನ್ನು ಹೇಳುವೆನು ಕೇಳಿರಿ. ಆ ಅಲ್ಪ ಬಲದವರಿಗೆ ನಾನು ಸೀತೆಯನ್ನು ಕೊಟ್ಟು ಮದುವೆ ಮಾಡುವ ಸಾಧ್ಯತೆ ಇಲ್ಲವೆಂದು ಹೇಳಿ ಕಳುಹಿಸಿದ್ದಕ್ಕಾಗಿ ಅವರಿಗೆ ಅತ್ಯುಗ್ರವಾದ ಕೋಪವೇ ಬಂದಿತು. ನಮಗಿಂತಲೂ ಪರಾಕ್ರಮಿಗಳು ಯಾರಿದ್ದಾರೆ? ಜನಕನು ವೀರ್ಯ ಶುಲ್ಕದಿಂದಲೇ ಸೀತೆಯನ್ನು ಮದುವೆ ಮಾಡಲು ಸಾಧ್ಯವೇ? ನಮ್ಮಲ್ಲಿ ಪರಾಕ್ರಮವೇ ಇಲ್ಲವೇ? ನಮ್ಮ ಪರಾಕ್ರಮವನ್ನು ಜನಕನಿಗೆ ತೋರಿಸಲೇಬೇಕು. ಹೀಗೆ ನಿಶ್ಚಯಿಸಿದವರಾಗಿ ತಿರಸ್ಕೃತರಾದ ರಾಜರೆಲ್ಲರೂ ಮಿಥಿಲಾ ಪಟ್ಟಣವನ್ನು ಮುತ್ತಿದರು. ಮುನಿಪುಂಗವರೇ, ತಮ್ಮನ್ನು ಅಪಮಾನಗೊಳಿಸುವ ಸಲುವಾಗಿಯೇ ನಾನು ಕನ್ಯಾ ಶುಲ್ಕ ರೂಪವಾದ ಈ ಧನುಸ್ಸನ್ನು ಸಿದ್ಧಪಡಿಸಿರುವೆನೆಂದು, ಇದರಿಂದ ತಮಗೆ ಅವಮಾನವಾಯಿತೆಂದು ಭಾವಿಸಿ ರೋಷಾವೇಶದಿಂದ ಮಿಥಿಲಾ ಪಟ್ಟಣವನ್ನು ಮುತ್ತಿ ನಮ್ಮನ್ನು ಪೀಡಿಸತೊಡಗಿದರು. 1 ವರ್ಷದ ಯುದ್ಧದಲ್ಲಿ ದುರ್ಗ ರಕ್ಷಣೆಗೆ ಸಂಗ್ರಹಿಸಲ್ಪಟ್ಟಿದ್ದ ಸಾಧನಗಳೆಲ್ಲವೂ ನಾಶವಾದವು. ಅದರಿಂದ ನನಗೆ ಬಹಳ ದುಃಖವಾಯಿತು. ಆಗ ನನಗಿದ್ದುದು ಒಂದೇ ಮಾರ್ಗ, ದೇವತೆಗಳನ್ನು ಕುರಿತು ತಪಸ್ಸು ಮಾಡುವುದು. ಸರ್ವ ದೇವತೆಗಳನ್ನು ತಪಸ್ಸಿನಿಂದ ಪ್ರಸನ್ನರಾಗುವಂತೆ ಮಾಡಿಕೊಂಡೆನು. ನನ್ನ ತಪಸ್ಸಿನಿಂದ ಸುಪ್ರೀತರಾದ ದೇವತೆಗಳು ನನಗೆ ಚತುರಂಗ ಬಲವನ್ನು ದಯಪಾಲಿಸಿದರು. ದೇವತೆಗಳು ಪ್ರಸನ್ನರಾಗಿ ಕೊಟ್ಟ ಆ ಚತುರಂಗ ಬಲದಿಂದ ರಾಜರೆಲ್ಲರೂ ಪೆಟ್ಟು ತಿಂದು ಸೋತು ಹೋದರು. ಅವರಲ್ಲಿ ಕೆಲವರು ಅಬಲರು, ಕೆಲವರು ಸಂದಿಗ್ಧವಾದ ಬಲವುಳ್ಳವರು. ಆ ಪಾಪಿಷ್ಠ ರಾಜರು ತಮ್ಮ ತಮ್ಮ ಮಂತ್ರಿಗಳ ಸಮೇತರಾಗಿ ಪ್ರಾಣ ಉಳಿಸಿಕೊಳ್ಳಲು 4 ದಿಕ್ಕುಗಳಿಗೂ ಪಲಾಯನ ಮಾಡಿದರು. ಸುಬ್ರತರೇ, ಹೀಗೆ 100 ರಾಜರಿಂದಲೂ ಎತ್ತಲಾಗದ ತೇಜೋ ವಿಶಿಷ್ಟವಾದ ಈ ಮಹಾಧನುಸ್ಸನ್ನು ರಾಮಲಕ್ಷ್ಮಣರಿಗೂ ತೋರಿಸುತ್ತೇನೆ. ಒಂದು ವೇಳೆ ರಾಮನು ಈ ಮಹಾಧನುಸ್ಸಿನ ಗ್ರಹಣ, ಧಾರಣ, ತೋಲನ, ಆರೋಪಣಾದಿಗಳನ್ನು ಮಾಡಿದ್ದೇ ಆದರೆ ನನ್ನ ಮಗಳಾದ ಅಯೋನಿಜೆಯಾದ ಸೀತೆಯನ್ನು ದಶರಥ ಸುತನಾದ ಈ ರಾಮನಿಗೆ ಮದುವೆ ಮಾಡಿಕೊಡುತ್ತೇನೆ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 66ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.